ಹಾಯ್ ಹಲೋ ನಮಸ್ಕಾರ. ನಾನು ರಶ್ಮಿ. ವೆಲ್ಕಮ್ ಟು ಚಿಗುರು ದ ಲರ್ನಿಂಗ್ ರೂಟ್. ಈ ವಿಡಿಯೋ ವಿಶೇಷ ಏನಂದರೆ ಅಪ್ಪ ಮಗನ ಸಂಬಂಧ. ಒಬ್ಬ ಅಪ್ಪನಿಗೆ ಅವನ ಜೀವನದಲ್ಲಿ ಮರೆಯಲಾಗದ ದಿನ ಅಂದರೆ ತನ್ನ ಓದಿಲ್ಲ, ನಡೆಯೋದಕ್ಕೆ ಬರೋಲ್ಲ, ಆದರೆ ಅಪ್ಪನ ಧ್ವನಿನ ಗುರುತಿಸ್ತಾನೆ. ಅಪ್ಪ ಹತ್ತಿರ ಬಂದ ತಕ್ಷಣ ಶಾಂತವಾಗ್ತಾನೆ. ಅಪ್ಪನ ಎದೆ ಮೇಲೆ ಮಲಗಿದಾಗಂತೂ ಒಂದು ಸೇಫ್ಟಿ ಫೀಲ್ ಮಾಡ್ಕೊಳ್ತಾನೆ. ಅಪ್ಪನೂ ಸಹ ಮಗುವಿನ ಪ್ರತಿಯೊಂದು ಅಂದರೆ ನಗು ಆಗಿರ್ಬೋದು, ಚಲನವಲನ ಆಗಿರ್ಬೋದು, ಅದನ್ನೆಲ್ಲ ನೋಡ್ತಾ ತುಂಬ ಸಂತೋಷ ಪಡ್ತಾನೆ. ನನ್ನ ಜೀವನದಲ್ಲಿ ನಡೆದಿರುವಂಥ ಘಟನೆ ಹೇಳ್ಕೊಳ್ಳೇಬೇಕು. ನನ್ನ ಮಗನಿಗೆ ಸುಮಾರು 8 ತಿಂಗಳಾಗಿರ್ಬೋದೇನೋ. ಆ ಟೈಮಲ್ಲಿ ಅವನಿಗೆ ಹುಷಾರು ತಪ್ಪಿದ್ದ. ಸೊ ಎಷ್ಟು ಕ್ಲಿನಿಕ್ಗೆಲ್ಲ ಕರ್ಕೊಂಡು ಹೋದೆ, ಹಾಸ್ಪಿಟಲಿಗೆ ಕರ್ಕೊಂಡು ಹೋದೆ, ಎಷ್ಟೆಲ್ಲ ಮೆಡಿಸಿನ್ಸ್ ಹಾಕಿದ್ರು ಕಡಿಮೆನೇ ಆಗಲಿಲ್ಲ. ಆ್ಯಕ್ಚುಲಿ ಅವ್ರ ತಂದೆ ಬಂದು ನೋಡ್ಕೊಂಡು ಹೋಗಿದ್ದು ಸುಮಾರು ದಿನಗಳೇ ಆಗಿತ್ತು. ನಾನಾ ಕಾರಣದಿಂದ ಅವ್ರ ತಂದೆನೂ ಬರೋದಕ್ಕಾಗಿರಲಿಲ್ಲ. ಸೊ ಈ ಥರ ಫೋನ್ ಮಾಡಿ ಹೇಳಿದೆ, ಈ ಥರ ತುಂಬ ಹುಷಾರು ತಪ್ಪಿದ್ದಾನೆ, ಏನು ಮಾಡಿದ್ರು ಮೆಡಿಸಿನ್ಸ್ ಕಡಿಮೆ ಆಗ್ತಾಯಿಲ್ಲ ಅಂತ ಹೇಳಿ. ಸೊ ಇಮಿಡಿಯೇಟ್ಲಿ ಬಂದರು. ಅವರು ಬಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದರು. ಏನು ಆಶ್ಚರ್ಯನೋ ಏನೋ, ಅವ್ರನ್ನ ನೋಡಿ ಎಷ್ಟು ಖುಷಿ ಪಟ್ಟ ಅಂತ ಅಂದರೆ ಆ ನೆಕ್ಸ್ಟ್ ಮೂಮೆಂಟಿಂದ ಅವ್ನು ಹುಷಾರು ತಪ್ಪಲೇ ಇಲ್ಲ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ, ಅಲ್ಲೂ ಚೆನ್ನಾಗಿದ್ದ, ಏನು ಪ್ರಾಬ್ಲಮ್ಸೇ ಆಗಲಿಲ್ಲ ಅವನಿಗೆ. ನೆಕ್ಸ್ಟ್ ಔಷಧಿ ಹಾಕಿದಲೇ ಇರಲಿ, ಚೆನ್ನಾಗೇ ಇದ್ದ. ಸುಮ್ಮನೆ ವೇಸ್ಟ್ ಆಫ್ ಮನಿ ಅಂತ ಅಂದ್ಕೊಂಡ್ವಿ ಆ ಟೈಮಲ್ಲಿ. ಆಮೇಲೆ ಮಗು ಕುಳಿತುಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ, ತೆವಳಲು ಸ್ಟಾರ್ಟ್ ಮಾಡ್ತಾನೆ, ಹೆಜ್ಜೆ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ನೋಡ್ತಾ ಅವ್ರ ತಂದೆಗೆ ಎಷ್ಟು ಖುಷಿ ಪಡ್ತಾರೆ ಅಂತ ಅಂದರೆ, ಇನ್ನು ನನ್ನ ಮಗ ನನ್ನ ಕೈ ಚಾಚಿ ನಿಲ್ತಾ ಇದ್ದಾನೆ. ಮಗು ಅಪ್ಪನ ಕಡೆಗೆ ನಿಧಾನವಾಗಿ ಹೆಜ್ಜೆ ಇಡ್ತಾನೆ. ಅಪ್ಪನೇ ನನ್ನ ಪ್ರಪಂಚ ಅಂತ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಪ್ಪನೇ ಬೇಕು. ಅಮ್ಮಂದಿರು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೇ ನೋಡಿಕೊಂಡ್ರು ಅಪ್ಪನ ಮುಂದೆ ನಾವೇನೂ ಅಲ್ವೇ ಅಲ್ಲ ಅಲ್ವಾ. ಮಗು ಚಿಕ್ಕನಾಗಿದ್ದಾಗ ಅಪ್ಪನೇ ಅವನ ಮೊದಲ ಹೀರೋ ಆಗಿರ್ತಾನೆ. ಅಪ್ಪನ ಬೆರಳು ಹಿಡಿದು ನಡೆಯೋದು ಸ್ಟಾರ್ಟ್ ಮಾಡ್ತಾನೆ. ಅಪ್ಪನ ಭುಜದ ಮೇಲೆ ಕುಳಿತುಕೊಂಡು ಇಡೀ ಜಗತ್ತನ್ನೇ ನೋಡ್ತಾನೆ. ಮಗು ಬೀಳುವಾಗ ಎದ್ದು ಬಂದು ಹಿಡಿಯುವ ಕೈ ಅಪ್ಪನದೇ ಆಗಿರುತ್ತೆ. ರಾತ್ರಿ ನಿದ್ದೆ ಬರಲಿಲ್ಲ ಅಂದಾಗಲೂ ಸಹ ತೂಗುವ ಕೈ ಅಪ್ಪನದೇ ಆಗಿರುತ್ತೆ ಅಲ್ವಾ. ಈ ಒಂದು ವಿಚಾರ ನಾನು ಹೇಳ್ಕೊಳ್ಳೇಬೇಕು. ನನ್ನ ಮಗ ಮೊದಲನೇ ಬಾರಿಗೆ ಹೇಳಿದ ಒಂದು ಪದ ಅಪ್ಪ. ಅಪ್ಪನ ಹಿಂದಿಂದನೇ ಓಡ್ತಾ ಇದ್ದ. ಅಪ್ಪ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದ. ಅಪ್ಪ ಎಲ್ಲಿ ಹೋದರೂ ಜೊತೆಲೇ ಹೋಗ್ತಾಯಿದ್ದ. ಅಪ್ಪ ಕೆಲಸಕ್ಕೆ ಹೊರಟ ಅಂತ ಅಂದರೆ ಕೈ ಬೀಸಿ ಟಾಟಾ ಮಾಡ್ತಾಯಿದ್ದ. ಅವನ ಪ್ರಪಂಚನೇ ಅಪ್ಪ. ಅಪ್ಪನ ಜೊತೆ ಆಟಾಡೋ ಸ್ಟಾರ್ಟ್ ಮಾಡ್ತಾನೆ, ಕತೆ ಹೇಳ್ತಾನೆ, ನಗಿಸ್ತಾನೆ, ಕತೆ ಹೇಳಿ ಅಂತ ಫೋರ್ಸ್ ಮಾಡ್ತಾನೆ. ಈ ಕ್ಷಣಗಳು ಅವರಿಬ್ಬರ ನಡುವಿನ ಬಾಂಧವ್ಯನ ಇನ್ನೂ ಗಟ್ಟಿ ಮಾಡುತ್ತೆ. ಶಾಲೆಗೆ ಹೋಗುವ ಮೊದಲ ದಿನ ಮಗನಿಗಿಂತ ಹೆಚ್ಚು ಆತಂಕ ಪಡೋದೇ ಅಪ್ಪ ಅಲ್ವಾ. ಮಗ ಚೆನ್ನಾಗಿ ಓದಬೇಕು,
ಒಳ್ಳೆಯ ವ್ಯಕ್ತಿಯಾಗಬೇಕು ಎಂಬ ಆಸೆಯಿಂದ ತನ್ನ ಕಷ್ಟಗಳನ್ನ ಮರೀತಾನೆ. ಕೆಲವೊಮ್ಮೆ ತನ್ನ ಆಸೆಗಳನ್ನ ಬದಿಗಿಟ್ಟು ಮಗನ ಭವಿಷ್ಯಕ್ಕಾಗಿ ದುಡಿತಾನೆ. ಎಷ್ಟೋ ಸಲ ತನ್ನ ಮಗನ ವಿದ್ಯಾಭ್ಯಾಸ ಚೆನ್ನಾಗಿಲ್ಲ, ಆ ಊರಲ್ಲಿ ಚೆನ್ನಾಗಿರೋದಿಲ್ಲ ಅನ್ನೋ ಕಾರಣ ಬೇರೆ ಊರಿಗೆ ಬರುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಮಗನಿಗಾಗಿ, ಮಕ್ಕಳಿಗಾಗಿ ತಂದೆ ತಾಯಿಗಳು ಎಷ್ಟೋ ತ್ಯಾಗಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಈ ತ್ಯಾಗಗಳ ಬಗ್ಗೆ ಎಂದಿಗೂ ಅವನು ಹೆಮ್ಮೆ ಪಡೋಲ್ಲ. ಯಾಕಂದರೆ ಮಗನ ಸಂತೋಷನೇ ಅವರ ಸಂತೋಷ ಅಂತ ಅಂದ್ಕೊಂಡಿರ್ತಾರೆ. ಮಗ ಸ್ಕೂಲಿಂದ ಬಂದು ಅಪ್ಪನಿಗೆ ಸ್ಕೂಲಲ್ಲಿ ನಡೆದಿರೋ ಕತೆ ಎಲ್ಲ ಹೇಳ್ತಾನೆ. ಅಪ್ಪ ಆಸಕ್ತಿಯಿಂದ ಕೇಳ್ತಾ ಇರ್ತಾನೆ. ಅಪ್ಪ ಏನೇ ಮಾಡಿದ್ರು ಮಗನಿಗೆ ಹೀರೋನೇ ಅಲ್ವಾ. ಅಪ್ಪನಿಗೆ ಶಕ್ತಿನೇ ಮಗ. ಮಗನಿಗೆ ಅಪ್ಪ ಎಲ್ಲವನ್ನೂ ಕೊಡ್ತಾನೆ. ಸೈಕಲ್ ಓಡಿಸೋದನ್ನ ಕಲಿಸ್ತಾನೆ, ಆಟ ಆಡೋದು ಕಲಿಸ್ತಾನೆ, ಸಣ್ಣ ಸಣ್ಣ ಸಮಸ್ಯೆ ಬಂದಾಗ ಪರಿಹಾರ ಕೊಡ್ತಾನೆ. ಮಗನ ಕಣ್ಣಲ್ಲಿ ಅಪ್ಪ ಒಬ್ಬ ಸುಬ್ಬ ಹೀರೋ. ನಂತರ ಮಗ ತನ್ನದೇ ಆದ ಒಂದು ಥಿಂಕಿಂಗ್ ಕೆಪಾಸಿಟಿನ ಬೆಳೆಸ್ಕೊಳ್ತಾನೆ. ಕೆಲವೊಮ್ಮೆ ಪ್ರಶ್ನೆ ಮಾಡೋದು, ಅಪ್ಪ ಯಾಕಾಗೆ ಈ ಎಲ್ಲ ಹಂತದಲ್ಲೂ ಅಪ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡು ಮಗುವಿಗೆ ಆತ್ಮವಿಶ್ವಾಸ ಹೆಚ್ಚು ಮಾಡ್ತಾನೆ. ಮಗ ತನ್ನ ಭಾವನೆಗಳನ್ನ ಹಂಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ನಂತರ ಮಗ ಒಳ್ಳೆಯದು ಯಾವುದು, ಕೆಟ್ಟೋದು ಯಾವುದು, ಅದ್ರ ನಡುವಿನ ವ್ಯತ್ಯಾಸ ಏನು ಅನ್ನೋದೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಅಪ್ಪ ಆದವರು ಜೀವನದ ಮೌಲ್ಯಗಳನ್ನ ಕಲಿಸ್ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಾಮಾಣಿಕತೆ, ಎಲ್ಲರಿಗೂ ಗೌರವ ಕೊಡೋದು, ಕಷ್ಟ ಇದ್ದವರಿಗೆ ದಯೆ ತೋರಿಸೋದು, ಶಿಸ್ತಾಗಿ ಬಾಳೋದು, ಜವಾಬ್ದಾರಿನ ಕಲಿಸೋದು. ಈ ಪಾಠಗಳು ಮಗುವಿನ ಭವಿಷ್ಯದ ಅಡಿಪಾಯ ಆಗಿರುತ್ತೆ. ಇದರಲ್ಲಿ ಅಪ್ಪನ ತ್ಯಾಗ ತುಂಬ ಇರುತ್ತಲ್ವ. ತನ್ನ ಆಯಾಸನ ಮರೆ ಮಾಡ್ತಾನೆ, ತನ್ನ ಕನಸುಗಳನ್ನ ಕೆಲವೊಮ್ಮೆ ಮುಂದೂಡ್ತಾನೆ. ಅವನ ಹತ್ರ ಏನಿದೆಯೋ ಏನಿಲ್ವೋ ಅದೆಲ್ಲ ಲೆಕ್ಕಕ್ಕಿಲ್ದೇ ಕುಟುಂಬಕ್ಕಾಗಿ, ಎಸ್ಪೆಷಲಿ ಮಗನಿಗಾಗಿ ಶ್ರಮಿಸ್ತಾನೆ. ಮಗನ ಸಂತೋಷಕ್ಕೆ ಬದುಕಿಗೆ ಸಮರ್ಪಿಸ್ತಾನೆ. ಆದರೆ ತನ್ನ ತ್ಯಾಗಗಳ ಬಗ್ಗೆ ಹೆಮ್ಮೆ ಎಲ್ಲೂ ಪಡೋದಿಲ್ಲ ಅಲ್ವಾ. ಯಾಕಂದರೆ ಮಗನ ನಗು ಅವನಿಗೆ ಎಲ್ಲದಕ್ಕಿಂತ ದೊಡ್ಡ ಬಹುಮಾನ. ಮಗುವಿನ ಜೊತೆ ಅಪ್ಪ ಕಳೆಯುವ ಸಮಯ ಅವನ ಇಡೀ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಆ ಸಮಯದಲ್ಲಿ ನೀಡುವ ಪ್ರೀತಿ, ಭದ್ರತೆ, ಮಾರ್ಗದರ್ಶನ ಮತ್ತು ಮೌಲ್ಯಗಳನ್ನು ಮಗುವಿನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಅಪ್ಪ ಮಗನ ಸಂಬಂಧ ಅತ್ಯಂತ ಅಮೂಲ್ಯವಾದದ್ದು. ಅದು ಆಟದ ಸಂಬಂಧ ಆಗಿರಬಹುದು, ಕಲಿಕೆ, ಪ್ರೀತಿ, ನಂಬಿಕೆ ಸಂಬಂಧನೂ ಆಗಿರ್ಬೋದಲ್ವಾ. ಮಗುವಿನ ಕಣ್ಣಲ್ಲಿ ಅಪ್ಪ ಯಾವಾಗಲೂ ಹೀರೋನೇ. ಆ ಹೀರೋ ತನ್ನ ಸಮಯ, ಪ್ರೀತಿ ಮತ್ತು ಮಾರ್ಗದರ್ಶನವನ್ನು ನೀಡಿದರೆ ಆ ಮಗು ಆತ್ಮವಿಶ್ವಾಸದಿಂದ ಉತ್ತಮ ಮೌಲ್ಯಗಳೊಂದಿಗೆ ಬೆಳೆಯುತ್ತದೆ. ಕೊನೆಯದಾಗಿ ಒಂದು ಸುಂದರ ಮಾತನ್ನ ಹೇಳೋದಂದರೆ, ಮಗನ ಮೊದಲ ಹೀರೋ ಅವನಪ್ಪ. ಅಪ್ಪನ ದೊಡ್ಡ ಸಾಧನೆ ಅವನ ಮಗನ ನಗು. ಈ ನಗುವೇ ಆ ಅಪ್ಪನ ಸಂತೋಷ ಅಲ್ವಾ ಸ್ನೇಹಿತರೆ. ಈ ವಿಷಯ ನಿಮಗಿಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ.